ನಿಮಗೆಲ್ಲ ತಿಳಿದಿರುವಂತೆ ಪಿಎಫ್ ಖಾತೆ ಬಗ್ಗೆ ಕೇಂದ್ರ ಸರ್ಕಾರ ಹೊಸ ಜನಸ್ನೇಹಿ ಬದಲಾವಣೆಗಳನ್ನು ತೆಗೆದುಕೊಂಡಿದೆ. ಇದುವರೆಗೂ ಪಿಎಫ್ ಹಣದ ಹೆಚ್ಚಿನ ಭಾಗವನ್ನು ತೆಗೆದುಕೊಳ್ಳೋದಕ್ಕೆ ಹಲವಾರು ನಿಯಮಗಳಿದ್ದು ಅರ್ಧ ಮಾತ್ರ ಸಿಗ್ತಾ ಇತ್ತು. ಈಗ ಹೊಸ ನಿಯಮದ ಪ್ರಕಾರ ನಿಮ್ಮ ಖಾತೆಯಲ್ಲಿರುವಂತಹ ಹಣ, ನಿಮ್ಮ ಸೇವಿಂಗ್ಸ್, ಕಂಪನಿಯ ಕೊಡುಗೆ ಮತ್ತೆ ಬಡ್ಡಿ ಎಲ್ಲವನ್ನು 100% ಹಿಂಪಡಿಬಹುದಾಗಿದೆ. ಇದು ನೌಕರರಿಗೆ ದೊಡ್ಡ ಲಾಭ ಆಗಿದೆ. ಹಳೆಯ ನಿಯಮದಲ್ಲಿ ಮಕ್ಕಳ ಶಿಕ್ಷಣ, ಮದುವೆ ಅಥವಾ ತುರ್ತು ವೆಚ್ಚಗಳಿಗೆ ಪಿಎಫ್ ಹಣ ತೆಗೆದುಕೊಳ್ಳೋದಕ್ಕೆ ಹಲವಾರು ಮಿತಿಗಳನ್ನ ಅನುಭವಿಸ್ತಾ ಇದ್ವಿ. ಆದ್ರೆ ಇದೀಗ ಮಕ್ಕಳ ಎಜುಕೇಶನ್ಗೆ ಪಿಎಫ್ ಹಣವನ್ನ 10 ಸಲ, ಇನ್ನು ಮದುವೆ ವೆಚ್ಚಗಳಿಗೆ 5 ಸಲ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಿಂದ ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಪಯುಕ್ತ ಆಗಿದೆ. ಹಳೆ ನಿಯಮದಲ್ಲಿ ಪಿಎಫ್ ಹಣ ವಿತ್ಡ್ರಾ ಮಾಡೋದಕ್ಕೆ ಸುಮಾರು 13 ವಿವಿಧ ಕಾರಣಗಳನ್ನ ನೀಡಿ ದಾಖಲೆಗಳನ್ನ ಸಲ್ಲಿಸಬೇಕು ಅನ್ನುವಂತಹ ಗೊಂದಲ ಇತ್ತು. ಹೊಸ ನಿಯಮದಲ್ಲಿ ಇದು ಸರಳವಾಗಿದೆ. ಅರ್ಜಿ ಹಾಕುವಂತೆ 3 ವರ್ಗಗಳಲ್ಲಿ ಅಗತ್ಯ, ಮನೆಯ ಅಗತ್ಯ ಮತ್ತೆ ವಿಶೇಷ ಸಂದರ್ಭಗಳನ್ನ ಅಂತ ವಿಂಗಡಿಸಲಾಗಿದೆ. ವಿಶೇಷ ಸಂದರ್ಭಗಳಲ್ಲಿ ನಿರ್ದಿಷ್ಟ ಕಾರಣ ನೀಡದೆ ತುರ್ತು ಹಣವನ್ನ ಪಡೆಯಬಹುದು. ಈ ಬದಲಾವಣೆಗಳಿಂದ ನೌಕರರು ತಮ್ಮ ಹಣವನ್ನ ತ್ವರಿತವಾಗಿ ಯಾವುದೇ ಕಿರಿಕಿರಿ ಇಲ್ಲದೆ ಪಡೆಯಬಹುದು. ಕಷ್ಟದ ಸಮಯದಲ್ಲಿ ಬೇರೆಯವರ ಮುಂದೆ ಕೈ ಚಾಚದೆ ನಮ್ಮ ಹಕ್ಕಿನಿಂದಲೇ ಹಣವನ್ನ ಪಡೆದುಕೊಳ್ಳುವಂತ ಅವಕಾಶ ದೊರಕಿದೆ. ಇದು ನೌಕರರ ಕಲ್ಯಾಣಕ್ಕೆ ಪ್ರಮುಖ ಹೆಜ್ಜೆಯಾಗಿದ್ದು ಕಾರ್ಮಿಕರ ಹಿತಚಿಂತನೆಯ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ.